ನಮ್ಮ ನಾಯಕರು 95ನೇ ಇಸವೆ ಮುಖ್ಯಮಂತ್ರಿ ಆದರು. ಇವತ್ತು 22 ಇದೇ ನಾಯಕರು 95ನೇ ಇಸ್ವಿ ಕ್ಯಾರೆ ಖಾಸಿಂ ಅಂದ್ರೆ ಹೂವಾಸ ಬಂದ್ಬೇಕು, ನೋಡ್ತೀನಿ ಮಾಡ್ತೀನಿ ಅಂತಲ್ಲ. ಇವತ್ತು ಎರಡೂ ಪಾರ್ಟಿಯವರು ಒದ್ದಾಡ್ತಾ ಇದ್ದಾರೆ. ಅವ್ರ ಹತ್ರ ಕಾರ್ಯಕ್ರಮ ಇಲ್ಲ. ಕಾಂಗ್ರೆಸ್ಸಿಗೆ ಸೋನಿಯಾ ಗಾಂಧಿ ಚಿಂತೆ, ಬಿಜೆಪಿಗೆ ಮೋದಿ ಚಿಂತೆ. ಎರಡೂ ಪಾರ್ಟಿಯವರು ಒದ್ದಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರು ಯಾರಿಗೂ ಟೀಕೆ ಮಾಡ್ತಾ ಇಲ್ಲ. ನಾನು ಬಂದ್ರೆ ಏನ್ ಮಾಡ್ತೀನಿ ಅಂತ ತೋರಿಸಿದಂತೆ. ನೀವು ಬಿಜೆಪಿಯವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಈ ರಾಜ್ಯದಲ್ಲಿ ನಿಮಗೆ ಅರ್ಥ ಇಲ್ಲ. ಬೆಳಗ್ಗೆದ್ರೆ ಜನ ನನಗೆ ಫೋನ್ ಮಾಡಿ ಕೇಳಿದ್ರು, ನ್ಯಾಷನಲ್ ಗ್ರೌಂಡು ಬಸವನಗುಡಿ ಜನ ಸೇರ್ತಾರ. ನಾನು ಹೇಳಿದೆ, ಇದು ಕೆಂಪೇಗೌಡನ ಊರು. ಹಳ್ಳಿಯಿಂದ ಡೆಲ್ಲಿಗೆ ಹೋಗಿ ಕೆಂಪು ಕೋಟೆ ಮೇಲೆ ಬಾವುಟ ಆರಿಸಿರ್ತಕ್ಕಂಥ ದೇವೇಗೌಡನ ಪಕ್ಷ. ಇವತ್ತು ಜನ ದುಡ್ಡು ಕೊಟ್ಟಿಲ್ಲ, ಬಿರಿಯಾನಿ ಪ್ಯಾಕೆಟ್ ಕೊಟ್ಟಿಲ್ಲ, ಜನ ತಂದಿಲ್ಲ, ಜನ ಬಂದ್ರು. ಇನ್ನು ವ್ಯವಸ್ಥೆ ಮಾಡಿರ್ತಿದ್ರೆ ಇದ್ರ 10ರಷ್ಟು ಜನ ಸೇರ್ತಿತ್ತು. ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ಅಯ್ಯ ಸ್ವಾಮಿ, ಜನ ತಂದಿಲ್ಲ. ಇವತ್ತು ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ನಾನು ಪಕ್ಷದ ಅಧ್ಯಕ್ಷನಾದ ಮೇಲೆ ನಮ್ಮ ಹತ್ರ ದುಡ್ಡಿಲ್ಲ, ಕಾಸಿಲ್ಲ. ಆ ನಿರೀಕ್ಷೆಯನ್ನು ನಾವು ತಲುಪ್ತೇವೆ. ದೇವೇಗೌಡರ ನಿಮ್ಮ ಪಾದ ಮುಟ್ಟು ಪ್ರಮಾಣ ಮಾಡಿ ಹೇಳ್ತೇವೆ. ವಿಧಾನಸೌಧದ ನಾನು ಸ್ವಾಮಿ ಅವರು ಮತ್ತು ಕರ್ನಾಟಕ ರಾಜ್ಯದ ಮಂತ್ರಿಮಂಡಲ ಪ್ರಮಾಣ ವಚನ ಸ್ವೀಕಾರ ಮಾಡತಕ್ಕಂತ ಕಾಲಾಯೇ ತಸ್ಮೈ ನಮಃ. ಇವತ್ತು ಅದಕ್ಕೆ ಕರ್ನಾಟಕ ರಾಜ್ಯ ಸಾಕ್ಷಿ ಆಗ್ತಾ ಇದೆ. ರಾಜ್ಯದಲ್ಲಿ ದುಡ್ಡಿಲ್ಲ ಅಂತಲ್ಲ, ಬೊಕ್ಕಸ ತುಂಬಿದೆ. ಏನು ಶ್ರೀಮಾನ್ ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿಯಾಗಿ ಅದಕ್ಕೆ ಕರ್ನಾಟಕ ರಾಜ್ಯ ಸಾಕ್ಷಿ ಆಗ್ತಾ ಇದೆ.
ಆ ಕಾಲ ನೀವು ಕಾಯಿರಿ. 20 ವರ್ಷ ಆದ ಮೇಲೆ ಇವತ್ತು ಅದೇ ಬೂದಿಯಿಂದ ಅವರ ಪುತ್ರ ಕುಮಾರಸ್ವಾಮಿ ಎದ್ದು ಬರ್ತಾರೆ. ಇವತ್ತು ಬೆಂಗಳೂರು ಅಷ್ಟೇ ಅಲ್ಲ, ನನ್ನ ಸಂಕಲ್ಪ ಕೆಂಪುಕೋಟೆ ಮೇಲೆ ಮತ್ತೆ ಕೆಂಪೇಗೌಡರು ಮಕ್ಕಳು ಕಾಲಿಡೋ ಕಾಲ ಭಾರಿ ದೂರ ಇಲ್ಲ ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಅಂದ್ಕೊಳ್ತಾ ಇದ್ದೀವಿ. ಕಾರಣ ರಾಷ್ಟ್ರ ಇವತ್ತು ಬೆಂಗಳೂರು ಅಷ್ಟೇ ಅಲ್ಲ, ಕನ್ನಡ ನಾಡಿನ ಜನ ನಾವು ಸ್ವಾಭಿಮಾನಿಗಳು. ಇವತ್ತು ಏನು ಸ್ಟೇಜ್ ಮೇಲೆ ಕೂತಿದಾರೋ ಅಂತ ಇದ್ದೀವಿ. ಇಲ್ಲ, ಜೈಲು ಇಲ್ಲ, ಇಡಿನೂ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಇಲ್ಲ, ಪವಿತ್ರರಾಗಿ. ಕಾರಣ ಆ ರೀತಿ ದೇವೇಗೌಡರು ನಮ್ಮನ್ನು ಬೆಳೆಸಿದ್ದಾರೆ. ಪ್ರಧಾನಮಂತ್ರಿಯಾಗಿದ್ದಾಗ ಮುದ್ದೆ ಸೊಪ್ಸಾರು 11 ತಿಂಗಳು ಕೊಟ್ಟಂತ ಆಡಳಿತ. ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಸುಮಾರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು 10 ಪೈಸಾ ತಿಂದೆ ಅನ್ನಕ್ಕಂತ ಅದೇ ಮಕ್ಕಳಲ್ಲ, ನಾವೆಲ್ಲರೂ ದೇವೇಗೌಡರು ಸುಪುತ್ರಗಳ ಮಕ್ಕಳು ಅಂತೇಳಿ ಭಾವಿಸಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕಾರ್ಯಕರ್ತ ಅಪ್ಪಾಜಿಯವರ ಮಾತಿನ ಮೇಲೆ ಕೊಡ್ತಕ್ಕಂಥದ್ದು ಕರ್ನಾಟಕದಲ್ಲಿ ಇವತ್ತು ಸಿದ್ಧರಾಗಿದ್ದಾರೆ. ಆದ್ರಿಂದ ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಪ್ರಕಾಶ್ ಅವರೇ ಧನ್ಯವಾದ. ಒಳ್ಳೆ ಸಭೆಯನ್ನ ಇವತ್ತಿನ ದಿವಸ ನೀವು ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರುಗಳು ಬ್ಲಾಕ್ ಧನ್ಯವಾದ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. 2 ಗಂಟೆ ಕರೆಕ್ಟ್ ಆಗಿ ನಾನು ಇಲ್ಲಿಗೆ ಬಂದೆ. ನೋಡಿದೆ ಕುರ್ಚಿ ಖಾಲಿ ಆಯ್ತು. ಭಗವಂತನ ಕಡೆ ನೋಡಿದೆ, ಪರಮಾತ್ಮ ನೀನ್ ನಮಗೆಂದೂ ಕೈ ಬಿಟ್ಟಿಲ್ಲ. ಇವತ್ತು ದೇವೇಗೌಡರು ಈ ಸಭೆಗೆ ಬಂದು ದೀಪ ಬೆಳಗ್ತಾರೆ, ಅನುವು ಮಾಡು. ಮೈದಾನ ಇವತ್ತು ಆ ಅನ್ನಪೂರ್ಣೇಶ್ವರಿ ಆಶೀರ್ವಾದದಿಂದ ಇಡೀ ಮೈದಾನ ಇವತ್ತಿನ ದಿವಸ ತುಂಬಿದೆ. ಬಂದವರೇ, ಬಾಕಿ ಬಂದವರೆಲ್ಲ ಬೆಂಗಳೂರು ಸಿಟಿಯಲ್ಲಿ ಇರ್ತಕ್ಕಂಥವ್ರು. ಇವತ್ತಿನ ದಿವಸ ಮುಂದೆ ಡಿಸೆಂಬರ್ಗೆ ಅಥವಾ ಜನವರಿಗೆ ಯಾವ ಮೈದಾನದಲ್ಲಿ ಸಭೆ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಊರು ಹೊರಗಿಟ್ರು ಮೈದಾನ ಸಾಕಾಗ್ತಾ ಇಲ್ಲ, ಬೆಂಗಳೂರು ಸಿಟಿಯಾಗಿಟ್ರು ಮೈದಾನ ಸಾಕಾಗ್ತಾ ಇಲ್ಲ. ಜನವರಿ ತಿಂಗಳಲ್ಲಿ ಒಂದು ದೊಡ್ಡ ಸಭೆಯನ್ನ ಮತ್ತೆ ಪುನಃ ನಾವು ಮಾಡ್ತೇವೆ ಅನ್ನಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಪುನಃ ಕಂಕಣ ಕಟ್ಟಿದ್ದೇವೆ ಅನ್ನಕ್ಕಂತ ಮಾತನ್ನು ಹೇಳಿ, ಸಮಯಾವಕಾಶ ಹೆಚ್ಚಾಗಿದೆ, ಜಾಸ್ತಿ ನಾನು ಮಾತಾಡಲ್ಲ. ದಯವಿಟ್ಟು ದೊಡ್ಡವರು ಆಶೀರ್ವಾದ ಚಮತ್ರ ಮಾಡ್ತಾರೆ. 2 ಮಾತನ್ನ ಸನ್ಮಾನ್ಯ ಶ್ರೀ ದೇವೇಗೌಡರು, ನಂತರ ಕುಮಾರಸ್ವಾಮಿ. ಎಲ್ಲಿದೆ ಇದು? ಕಾರಣ ಯಾರು? ಈ ಮನುಷ್ಯ 5 ಪೂರ್ವ ಗುರುಗಳು ಟಿಪ್ಪು ಹೆಸರು ಸೇರಿ ಈ 5 ರೆಸಿಡೆನ್ಷಿಯಲ್ಸ್ಗೂ ಮಾಡುವಂತ ತೀರ್ಮಾನ ಮಾಡೋದು. ತುಂಬಾ ವಿಷಯ ಇದೆ, ಹೇಳೋದು ಬಹಳ ಇದೆ. ಅಲೆಮಾರಿಗಳಿಗೆ ಬುಡುಬುಡಿಕೆ ಹೊಡೆಯೋರು, ಹಂದಿ ಊರೂರಿಗೆ ಎತ್ಕೊಂಡೋಗಿ ಅವುಗಳನ್ನ ಸಾಕಿ ಅದರಿಂದ ಬದುಕುವಂಥವ್ರು ಎಲ್ಲ ಪ್ರತಿಯೊಂದು ನಿಮ್ಮ ಮುಂದೆ ಕೂತಿದ್ದೇನೆ. ದುರಂತ ಇದು. ಈ ರಾಜ್ಯದ ಜನತಾ ಪಕ್ಷ ಉಳಿಸ್ಬೇಕು ಅಂದವರು ಎಷ್ಟು ಜನ, ಹೊರಗಡೆ ಹೋದವರು ಎಷ್ಟು ಜನ, ಹಿಂಸೆ. ಆದ್ದರಿಂದ ನನ್ನ ಬಗ್ಗೆ ಯಾರು ಏನೇ ಮಾತಾಡ್ಕೊಳ್ಳಿ, ಅವರೆಲ್ಲರೂ ದಯಮಾಡಿ ಈ ಪಕ್ಷನ ಉಳಿಸ್ತಕ್ಕಂಥದ್ದಕ್ಕೆ ಪೂರ್ಣ ಸಹಕಾರ ಕೊಡಬೇಕು. ಪ್ರತಿ ಜಿಲ್ಲೆಗೆ ಬರ್ತೀನಿ ನಾನು, ಇದರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ. ಇಲ್ಲಿ ಒಂದು ಸ್ಲೋಗನ್ ಹೇಳ್ತಾ ಇದ್ರು, ದೇವೇಗೌಡರು ಇದ್ದಾರೆ, ಬರ್ತಾ ಇದ್ದಾರೆ ಅಂದರೆ ನಾನು ಆಗಲೇ ಈ ಲೋಕ ಬಿಟ್ಟು ಹೋಗಿದ್ದೇನಾ?
ನನಗೊಂದೂ ಅರ್ಥ ಆಗಲಿಲ್ಲ ಅಲ್ಲಿ ಬರ್ತಾ ಇದ್ದಾಗ. ಅದಕ್ಕೆ ನಾನಿದ್ದಾನೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಆ ಭಾವನೆ ಬರಬಾರದು, ಆ ಭಾವನೆ ಬರಬಾರದು. ನಮಗೆ ಕೊನೆಯ ದಿನ ಮಾಡಿರೋನು ಅಲ್ಲಿ ಮೇಲೆ ಇದ್ದಾನೆ. ಈ ಭಾವನೆಗಳಿಂದ ಯಾಕೆ ಮಾತನಾಡೋದು? ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಮಾತು ಹೇಳ್ತೇನೆ. ಈ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಇದರಲ್ಲಿ ಯಾರನ್ನು ಹೊಗಳಬೇಕಾಗಿಲ್ಲ ನಾನು. ಆದರೆ ಕಳೆದ 10 ವರ್ಷದಿಂದ ಕುಮಾರಸ್ವಾಮಿಯವರು ಈ ಪಕ್ಷ ಉಳಿಸ್ಲಿಕ್ಕೋಸ್ಕರವಾಗಿ ಎಂತೆಂಥ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಇಲ್ಲಿ ನೆಲಮಂಗಲದ ಆ ಕಡೆ ಪಕ್ಕದಲ್ಲಿ ಕೇತ್ಕನಹಳ್ಳಿನ ಅಲ್ಲಿ ಒಂದು 4-5 ಲಕ್ಷ ಜನ ಸೇರಿದ್ರು. ನನಗೆ ಯಾವುದನ್ನು ಮರೆತಿಲ್ಲ. ಅವರು ಪಂಚರತ್ನ ಕಾರ್ಯಕ್ರಮ ಅವರ ಹೊಲದತ್ರ ಎಲ್ಲ ನಮ್ಮ ಪಕ್ಷದ ಮುಖಂಡಗಳನ್ನ ಕರೆಸಿ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರು. ಅದು ವರ್ಕ್ಶಾಪ್ ತರ. ಅದಾದ್ಮೇಲೆ ಈ ಒಂದು ನೀರು ಅಭಾವ ಏನಿದೆ ಅನ್ನೋ ಅವರೇ ಖುದ್ದಾಗಿ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಎಲ್ಲ ಯೋಜನೆಗಳಿಗೆ ಎಷ್ಟು ಹಣ ಆಗಬೇಕು ಮತ್ತೊಂದು ಇದೆಲ್ಲ ನಾನು ವಿಶ್ಲೇಷಣೆ ಮಾಡಲಿಕ್ಕೆ ಹೋಗಲ್ಲ. ಇದು ನನಗೆ ಗೊತ್ತಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಬಹುಶಃ ಈ ರಾಜ್ಯದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಇಲ್ಲಿ ಪಕ್ಕದಲ್ಲಿ ಇಬ್ರಾಹಿಂ ಬಂದಿದ್ದಾರೆ, ನಮ್ಮ ತಾಯಿ ಲೀಲಾದೇವಿ ಆರ್ ಪ್ರಸಾದ್ ಬಂದಿದ್ದಾರೆ, ಹಿಂದುಳಿದ ವರ್ಗದ ಅಧ್ಯಕ್ಷರು ಬಂದಿದ್ದಾರೆ, ಈಗಿರೋ ಹಾಲಿ ಹೆಣ್ಮಕ್ಳು ಬಂದಿದ್ದಾರೆ. ಆದ್ರಿಂದ ನಾನು ದಯಮಾಡಿ ಈ ಸಭೆಯಲ್ಲಿ ಘೋಷಣೆ ಮಾಡ್ತೀನಿ, ಖಂಡಿತ ಹೇಳ್ತೀನಿ, ಭಗವಂತನ ಅನುಗ್ರಹ ಇದೆ. ಇನ್ನೂ ಕೆಲವು ಕಾಲ ಹೋರಾಟ ಮಾಡೋದಕ್ಕೆ ನಿಮ್ಮೆಲ್ಲರ ಜೊತೆ ನಿಂತು ಕುಮಾರಸ್ವಾಮಿ ಅವರಿಗೆ ಏನು ಇಬ್ರಾಹಿಂ ಹೇಳ್ತಾ ಇದ್ರು ಶತಸಿದ್ಧ ಮುಖ್ಯಮಂತ್ರಿ ಅವರು, ಅದು ನಾನು ಗರ್ವದ ಮಾತನಾಡೋದಿಲ್ಲ. ಆದರೆ ಪ್ರತಿಯೊಬ್ಬರೂ ತಿಪ್ಪೇಸ್ವಾಮಿಯವರು ಏನು ಮಾಡ್ತಾ ಇದ್ದಾರೆ, ನೀರಾವರಿಯವರು ಏನು ಮಾಡ್ತಾ ಇದ್ದಾರೆ, ಪಕ್ಷದ ಉಳಿವಿಗಾಗಿ ಇದೆಲ್ಲ ಗೊತ್ತಿದೆ ನನಗೆ. ಈ 18ನೇ ತಾರೀಕು ಕಾರ್ಯಕಾರಿ ಸಮಿತಿ ಸಭೆಯೂ ಆಗತ್ತೆ. ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ಈ ಪಕ್ಷ ಉಳಿಸಿ, ಯಾರಿಗೆ ಅನ್ಯಾಯ ಮಾಡಿಲ್ಲ. ಪ್ರತಿಯೊಂದು ಸಮಾಜ ಹುಡುಕಿ ಒಬ್ಬ ಹಂದಿ ಚಿಕ್ಕರನ್ನು ಅರಕೂರಿನಿಂದ ಆಚೆ ಅಲ್ಲಲ್ಲೇ ಗೊಬ್ಬರ ಅಲೆಮಾರಿ, ಅವನ ಮಗ ಮೈಸೂರಿನಲ್ಲಿ ಓದಿ MA ಪಾಸ್ ಮಾಡಿದ್ದನು. ದೇವರಾಜಗಳು ಮುಖ್ಯಮಂತ್ರಿಗಳು. ನಾನು ಅವ್ರಿಗೆ ಬರೆದಂಥ ಪತ್ರದ ವ್ಯವಹಾರದಲ್ಲೇ ಇಟ್ಕೊಂಡಿದ್ದೀನಿ. ನಾನು ಒಬ್ಬ ಅತ್ಯಂತ ಹಿಂದುಳಿದವರು ಅಲೆಮಾರಿಗಳು ಹಂದಿ ಸಾಕಿ ಅಲ್ಲಲ್ಲೇ ಹೋಗಿ ಇಷ್ಟೇ ಶೆಡ್ಡು. ನಾನು ಆ ದಿನ ನೋಡಿದ್ದೇನೆ. ಇವರನ್ನೆಲ್ಲ ಹುಡುಕಿ ಅವರಿಗೆಲ್ಲ ಶಕ್ತಿ ಕೊಟ್ಟಿದ್ದು ಯಾರು ಅನ್ನೋದು ಎದೆ ತಟ್ಟಿ ಹೇಳಿ ಈ ರಾಜ್ಯದಲ್ಲಿ ನನ್ನ ಮುಂದೆ ಬಂದು ನಿಂತು ಮಾತಾಡಲಿ. ತಪ್ಪು ತಿಳ್ಕೊಳ್ಬೇಡಿ, ಯಾವುದೇ ಒಂದು ಸಮಾಜಕ್ಕೆ ನಾನು ನೋವು ಆಗಕ್ಕೆ ಬಿಡಲಿಲ್ಲ. ಒಂದು ಸಮಾಜಕ್ಕೆ ನಾಲ್ಗೆ ಏನು ಬೇಕಾದರೂ ಮಾತಾಡಬಹುದು. ಹೇಳಿದ ಮೇಲೆ ನಾವು ಕಾರ್ಯಗತ ಮಾಡೋ ಶಕ್ತಿ ಇರಬೇಕು. ನಾನು ಮುಸ್ಲಿಮರಿಗೆ ರಿಸರ್ವೇಶನ್ ಕೊಡ್ತೀನಿ ಅಂತ ಎಂದೂ ಹೇಳಿದನಲ್ಲ.
ಮೊದಲನೇದು ಈದ್ಗಾ ಮೈದಾನ. ನಾನು ನಿಲ್ಲಿಸ್ತೇನೆ ಮಾತನ್ನ. ದಯಮಾಡಿ ಆ ಹೆಣ್ಣು ಮಗಳಿದ್ದಾರೆ ಲೀಲಾದೇವಿ ಆರ್ ಪ್ರಸಾದ್ ನನ್ನನ್ನು ಕಾಡಿದ್ರು, ಹೆಣ್ಣು ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂತ ಹೇಳಿ. ಆ ಕಾರಣದಿಂದ ಅವ್ರ ಮುಂದೆನೇ ಹೇಳ್ತೇನೆ, ತುಂಬಾ ವಿಷಯ ಮಾತನಾಡೋಲ್ಲ, ನಿಲ್ಲಿಸ್ತೇನೆ. ಜಯಪ್ರಕಾಶ್ ಅವರ ಹೆಸರಲ್ಲೇ ನಾನಿವತ್ತು ನಮ್ಮಿಂದ ಹಳೆ ಬಿಲ್ಡಿಂಗಿನೆಲ್ಲ ಕಿತ್ಕೊಂಡ್ರು, ಅವರ ಹೆಸರಿನಲ್ಲೇ ಆ ಕಟ್ಟಡಕ್ಕೆ ಜಯಪ್ರಕಾಶ್ ನಾರಾಯಣ್ ಅವರ ಹೆಸರಿಟ್ಟಿದ್ದೇನೆ. ಅನೇಕ ಜನ ನನಗೆ ನಮ್ಮ ಹಳೆ ಬಿಲ್ಡಿಂಗನ್ನ ಕಿತ್ಕೊಂಡದ್ದೇಗೆ ಬೇಡ, ಆದರೆ ಬೆಂಗಳೂರಲ್ಲಿ 18 ಲಕ್ಷ ರೂಪಾಯಿನ ಕೃಷ್ಣಮೂರ್ತಿ ಅಂತ ಒಬ್ಬ ಇದು ನಮ್ಮ ಅದಕ್ಕೆ ಕೃಷ್ಣಮೂರ್ತಿ ಅಂತ ದಯಮಾಡಿ ಅವರೆಲ್ಲ ಇದ್ದೀರಿ, ಪಕ್ಷ ಉಳಿಸಿ, ಪಕ್ಷ ಬೆಳೆಸಿ. ಈ ಪಕ್ಷ ಉಳಿಯುತ್ತೆ, ಈ ಪಕ್ಷ ಬೆಳೆಯುತ್ತೆ. ಯಾರ ಕೈಲೂ ಏನೂ ಮಾಡೋಕ್ಕಾಗಲ್ಲ. ನನ್ನ ಕಣ್ಣು ಮುಂದೆ ಈ ಘಟನೆ ನಡೆಯೋದು ಸತ್ಯ. ಯಾರು ಏನೇ ಮಾಡಲಿ ಈ ಪಕ್ಷ ಪವರಿಗೆ ಬರುತ್ತೆ. ಕುಮಾರಸ್ವಾಮಿಯವರ ಇಷ್ಟು ಕಾರ್ಯಕ್ರಮಗಳನ್ನು ಜನಗಳ ಮುಂದೆ ಅನುಷ್ಠಾನಕ್ಕೆ ತರೋ ಶಕ್ತಿ ಇದೆ. ಹೇಗೆ ಹಣ ಕೂಡಿಸ್ಬೇಕು ಅಂತ ಹೇಳಿ ಪ್ರತಿಯೊಂದು ಲೆಕ್ಕಾಚಾರ ಮಾಡಿದ್ದಾರೆ. ದಯಮಾಡಿ ಈ ಸಭೆಯ ಮುಖೇನ ನನ್ನ ನಾಡಿನ ಎಲ್ಲ ಜನತೆಯಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಇವತ್ತು ಅವರು ಅನೌನ್ಸ್ ಮಾಡಿರೋ ಜನತಾ ಪ್ರಿಯ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀಲಿಕ್ಕೆ ನೀವೆಲ್ಲ ಸಹಕರಿಸಿದಿರಿ. ನಿಮಗೆ ಕೈ ಮುಗಿದು ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾನೆ. ಈ ಪಕ್ಷ ಉಳಿಸಿ ಬೆಳೆಸಿ ಒಂದು ಪ್ರಾದೇಶಿಕ ಪಕ್ಷವನ್ನು ಉಳಿಸುವ ಶಕ್ತಿ ಈ ನಾಡಿನ ಜನತೆಗೆ ಇದೆ ಇದೆ ಈ ಮಾತನ್ನ ಹೇಳಿ ನನ್ನ ಮಾತು. ನೋಡಿದ್ರ ಹುಲಿ ಹ್ಯಾಕ್ ಕೂಗ್ತಾ ಇದೆ? ಇದೇ ಹೇಳಿರ್ತಕ್ಕಂಥ ಹುಲಿ ಶಕ್ತಿ ಇವತ್ತು ಅಪ್ಪಾಜಿಯವರು ಅಪ್ಪಣೆ ಕೊಡಿಸಿದ್ದಾರೆ. ಮುಂದೆ ಇದೇ ಸಭೆ ವಿಧಾನಸೌಧದ ಮುಂದೆ ನಾವು ಮಾಡ್ತೇವೆ. ಶತಸಿದ್ಧ ಶತಸಿದ್ಧ. ಈಗ ಮುಂದಿನ ಕಾರ್ಯಕ್ರಮವನ್ನ ಧನ್ಯವಾದ. ಬೆಂಗಳೂರಿನ ಬಸವನಗುಡಿಯ ನ್ಯಾಷನಲ್ ಕಾಲೇಜಿನ ಈ ಒಂದು ಮೈದಾನದಲ್ಲಿ ಜನತಾ ಮಿತ್ರ ಕಾರ್ಯಕ್ರಮದ ಅಂಗವಾಗಿ ಸಮಾರೋಪ ಸಮಾರಂಭವನ್ನು ಈ ದಿನ ನಾವೇನು ನಮ್ಮ ಪಕ್ಷದ ವತಿಯಿಂದ ಆಯೋಜಿಸಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನು ಮಾಡಿರ್ತಕ್ಕಂಥ ಬೆಂಗಳೂರು ನಗರದ ಜಿಲ್ಲಾ ಘಟಕ ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಪದಾಧಿಕಾರಿಗಳು, ಪಕ್ಷದ ಕಾರ್ಯಕರ್ತರುಗಳು ಹಾಗೂ ವಿಶೇಷವಾಗಿ ನಮಗೆ ಇರತಕ್ಕಂಥ ಬೆಂಗಳೂರು ನಗರದ ಏಕೈಕ ಶಾಸಕರು ಮಂಜಣ್ಣ ಅವರು, ಅವರ ಜೊತೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರು ಶರವಣ್ಣ ಅವರು ಹಾಗೂ ಎಲ್ಲ ನಮ್ಮ ಮುಖಂಡರುಗಳು ದಯವಿಟ್ಟು ಕ್ಷಮಿಸಬೇಕು. ಎಲ್ಲರ ಹೆಸರನ್ನ ಹೇಳಲಿಕ್ಕೆ ಹೋದ್ರೆ 1 ಗಂಟೆ ಈ ಹೆಸರುಗಳನ್ನ ಹೇಳಬೇಕಾಗ್ತದೆ. ಪ್ರಕಾಶ್ ಅವರು ಇರ್ಬೋದು, ನಮ್ಮ ಬಸವನಗುಡಿ ಪದ್ಮನಾಭ ನಗರದ, ಅಲ್ಲಿಂದ ನಮ್ಮ ಗಾಂಧಿನಗರದ ನಮ್ಮ ನಾರಾಯಣ ಸ್ವಾಮಿ ಅವರು ಇರ್ಬೋದು, ಅದೇ ರೀತಿಯಲ್ಲಿ ರಾಜರಾಜೇಶ್ವರಿ ನಗರ ಮತ್ತು ನಮ್ಮ ಬ್ಯಾಟ್ರಾಯನ್ಪುರದ ಆ ಭಾಗದ ನಮ್ಮ ಕಾರ್ಯಕರ್ತ ಬಂಧುಗಳಿರ್ಬೋದು, ಯಲಹಂಕ ಇರ್ಬೋದು, ಸರ್ವಜ್ಞ ನಗರ ಇರ್ಬೋದು, ಹೀಗೆ ಎಲ್ಲ ಭಾಗದಿಂದ ಇವತ್ತು ಬಸವನಗುಡಿಯಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷದ ಕಾರ್ಯಕರ್ತರು ಈ ಸಭೆಗೆ ಬಂದಿದ್ದೀರಿ. ಅದಷ್ಟೇ ಅಲ್ಲ, ಈ ನಮ್ಮ ಬೊಮ್ಮನಹಳ್ಳಿಯ ಭಾಗದಿಂದಲೂ ಕೆಲವು ಕಾರ್ಯಕರ್ತರು ಇವತ್ತೇನು ಜನತೆಯನ್ನು ತರ್ತಕ್ಕಂಥದ್ರಲ್ಲಿ
ಕಾರ್ಯಕರ್ತರನ್ನು ತರತಕ್ಕಂಥಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ದೀರಿ. ನಿಮ್ಮೆಲ್ಲರಿಗೆ ಪಕ್ಷದ ಪರವಾಗಿ, ಸನ್ಮಾನ್ಯ ದೇವೇಗೌಡರ ಪರವಾಗಿ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವೇದಿಕೆ ಮೇಲೆ ಉಪಸ್ಥಿತರ್ತಕ್ಕಂಥ ಇಬ್ರಾಹಿಂ ಸಾಹೇಬರು ಮತ್ತು ಹಲವಾರು ನಮ್ಮ ನಾಯಕರು ಈ ಸಭೆಯಲ್ಲಿ ಏನು ಮಾತನಾಡಿದ್ದಾರೆ, ವಿಶೇಷವಾಗಿ ನಮ್ಮ ಪಕ್ಷದ ಆಧಾರ ಸ್ತಂಭ, ಒಂದು ಪ್ರಾದೇಶಿಕ ಪಕ್ಷವನ್ನು ಕಳೆದ 60 ವರ್ಷಗಳಿಂದ ನಿರಂತರವಾಗಿ ಕನ್ನಡ ನಾಡಿನ ಸ್ವಾಭಿಮಾನವನ್ನು ಉಳಿಸಿ ಯಾವುದೇ ರಾಷ್ಟ್ರೀಯ ಪಕ್ಷಗಳ ಆಸರೆ ಇಲ್ಲದೆ ಈ ನಾಡಿನ ಜನತೆಯ ಆಶೀರ್ವಾದದೊಂದಿಗೆ ಸುದೀರ್ಘವಾದಂಥ ರಾಜಕೀಯವನ್ನು ಮಾಡಿರ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಒಬ್ಬ ಕನ್ನಡಿಗರಿಗೆ ಒಂದು ಸ್ವಾಭಿಮಾನವನ್ನು ತಂದುಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಕಳೆದ 3-4 ತಿಂಗಳ ನಂತರ ಮೊದಲನೇ ಬಾರಿಗೆ ಈ ಒಂದು ಬಸವನಗುಡಿಯ ಈ ಮೈದಾನದಲ್ಲಿ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮೆಲ್ಲರಿಗೆ ಒಂದು ಹೋರಾಟಕ್ಕೆ ಸ್ಫೂರ್ತಿಯನ್ನು ತಂದುಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ದಯವಿಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಅರ್ಧ ಗಂಟೆ ನನ್ನ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ನೀವು ನಿಮ್ಮ ನಿಮ್ಮ ಕ್ಷೇತ್ರಗಳಿಗೆ ತೆಗೆದುಕೊಂಡು ಹೋಗಿ, ಇವತ್ತು ಬೆಂಗಳೂರು ನಗರಕ್ಕೆ ಯಾವೊಂದು ಅನಾಹುತಗಳಾಗಿದ್ದಾವೆ, ಬೆಂಗಳೂರು ನಗರದ ಬಗ್ಗೆ ಯಾವೊಂದು ಇತಿಹಾಸ ಇತ್ತು, ಇಂಥ ಒಂದು ಬೆಂಗಳೂರು ನಗರವನ್ನು ಇವತ್ತು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ, ಅದಕ್ಕೆ ಯಾವ ರೀತಿಯ ಪರಿಹಾರಗಳನ್ನು ಕಲ್ಪಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ದಯವಿಟ್ಟು ಇವತ್ತು ತಾವೆಲ್ಲರೂ ಇದನ್ನೆಲ್ಲ ಗಮನವಿಟ್ಟು ಕೇಳಿ ನಂತರ ತಾವು ಮನೆಗಳಿಗೆ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಪಕ್ಷದ ಕಾರ್ಯಕರ್ತರು ನಿಮ್ಮ ನಿಮ್ಮ ವಾರ್ಡ್ಗಳು, ನಿಮ್ಮ ಹಲವಾರು ವಿಧಾನಸಭಾ ಕ್ಷೇತ್ರದಿಂದ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕು ಅಂತ ಏನು ಬಂದಿದ್ದೀರಿ. ಇವತ್ತು ಈ ಕಾರ್ಯಕ್ರಮದ ಯಶಸ್ಸು ಜನತಾದಳವನ್ನು ಅಧಿಕಾರಕ್ಕೆ ತರ್ತಕ್ಕಂಥದ್ದಕ್ಕೂ ಅಷ್ಟೇ ಅಲ್ಲ, ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಅಷ್ಟೇ ಅಲ್ಲ, ಆದರೆ ಈ ನಾಡಿನಲ್ಲಿ ಇರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಗೆ, ಬೆಂಗಳೂರು ನಗರಕ್ಕೆ ಬಂದಿರತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರವಾಗಿ ಜನತಾದಳ ಇವತ್ತು ಈ ರಾಜ್ಯದಲ್ಲಿ ಮತ್ತೆ ಸರ್ಕಾರವನ್ನು ನಿಮ್ಮಗಳ ಆಶೀರ್ವಾದದಲ್ಲಿ ಇವತ್ತು ಬರಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಯಾವುದೋ ಒಂದು ದೇವರ ಪುಣ್ಯದಲ್ಲಿ, ನಮ್ಮ ತಂದೆ ತಾಯಂದಿರ ಪುಣ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ. ಇವತ್ತು ಮುಖ್ಯಮಂತ್ರಿಯ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ನಾಡಿನ ಕಡು ಬಡವರು ಮೂಲೆಯಿಂದ ನನ್ನ ಹತ್ರ ಬರ್ತಕ್ಕಂಥದ್ದು ಇವತ್ತು ಸಹ ನಾನೇನು ಕಂಡಿದ್ದೇನೆ. ಇದರ ಹಿನ್ನೆಲೆಯಲ್ಲಿ ಇವತ್ತು ಜನತಾದಳವನ್ನು ಸ್ವತಂತ್ರವಾಗಿ ಈ ನಾಡಿನ 6.5 ಕೋಟಿ ಜನತೆಯ ಆಶೀರ್ವಾದದೊಂದಿಗೆ ಇವತ್ತು ಈ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಚಿಂತನೆಯನ್ನು ಹೊಂದಿ ನಮ್ಮ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಜುಲೈ ತಿಂಗಳಿನಲ್ಲಿ ನಾವು 1ನೇ ತಾರೀಕು ಯಾವೊಂದು ಜನತಾ ಮಿತ್ರ ಕಾರ್ಯಕ್ರಮವನ್ನು ಬೆಂಗಳೂರು ನಗರದಲ್ಲಿ ಪ್ರಾರಂಭ ಮಾಡೋದು, ಹಲವಾರು ಭಾಗದಲ್ಲಿ ನಮ್ಮ ಪಕ್ಷದ ವಾಹನಗಳ ಮುಖಾಂತರ, LED ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನು ನಾವು ಏನು ತರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರ ಜೊತೆಯಲ್ಲಿ ಬೆಂಗಳೂರಿನ ನಾಗರಿಕರು ಈ ಒಂದು ಜನತಾ ಮಿತ್ರ ನಮ್ಮ ಪಕ್ಷದ ಕಾರ್ಯಕ್ರಮದಲ್ಲಿ ಆನ್ಲೈನ್ ಮುಖಾಂತರ ಹಾಗೂ ವಾಹನದ ಮೂಲಕ ಪೇಪರ್ನಲ್ಲಿ ಸಂಗ್ರಹಿಸಿದಂಥ ಪ್ರತಿಗಳಿರ್ಬೋದು, ಇವೆಲ್ಲವನ್ನ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಬೆಂಗಳೂರು ನಗರದ ನಾಗರಿಕರು ಯಾವೊಂದು ವಿಷಯದಲ್ಲಿ ಇವತ್ತು ಬೆಂಗಳೂರು ನಗರಕ್ಕೆ ಕಾರ್ಯಕ್ರಮಗಳು ಬೇಕು ಅಂತಕ್ಕಂಥದ್ದನ್ನ ಮಾಹಿತಿಗಳನ್ನು ನಮಗೆ ನೀಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇವತ್ತು ಬೆಂಗಳೂರು ನಗರದ ಶುದ್ಧ ಕುಡಿಯುವ ನೀರು ಮತ್ತು ನೈರ್ಮಲ್ಯದ ಬಗ್ಗೆ 33% ಮಹಾಜನತೆ ಇವತ್ತು ಯಾವ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಆಧುನಿಕ ಶಿಕ್ಷಣದ ಬಗ್ಗೆ ಸುಮಾರು 33% ಇವತ್ತು ಕಾರ್ಯಕ್ರಮಗಳಾಗಬೇಕು ಅಂತಕ್ಕಂಥದ್ದು. ಗುಂಡಿ ಮುಕ್ತ ರಸ್ತೆ ಮತ್ತು ಪಾದಚಾರಿ ಮಾರ್ಗ ಇದು ಸಹ ಸುಮಾರು 27% ಇವತ್ತು ನಿರೀಕ್ಷೆಯನ್ನೇನು ಹೊಂದಿದ್ದಾರೆ. ಹೀಗೆ ಹಲವಾರು ವಿಷಯಗಳು, ಅತ್ಯಾಧುನಿಕವಾದಂಥ ಆರೋಗ್ಯ ವ್ಯವಸ್ಥೆ, ಭ್ರಷ್ಟಾಚಾರ ಮುಕ್ತ ಆಡಳಿತ, ಕೈಗಾರಿಕಾ ಸ್ಥಾಪನೆ, ಉದ್ಯೋಗ ಸೃಷ್ಟಿ, ಟ್ರಾಫಿಕ್ ನಿರ್ವಹಣೆ, ಶಾಂತಿ, ನ್ಯಾಯ ಮತ್ತು ಸದೃಢ ಆಡಳಿತ, ಮೂಲಸೌಕರ್ಯ, ಕೊಳೆಗೆರೆ ಅಭಿವೃದ್ಧಿ,
ಮಹಿಳಾ ಸುರಕ್ಷತೆ ಮತ್ತು ಕೆರೆಗಳ ಪುನಶ್ಚೇತನ ಹೀಗೆ ಹಲವಾರು ವಿಷಯಗಳನ್ನು ಆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿಯ ಕಾರ್ಯಕ್ರಮಗಳು ಈ ರಾಜ್ಯದಲ್ಲಿ ಬೆಂಗಳೂರಿನ ಬೃಹತ್ ಮಹಾನಗರ ಪಾಲಿಕೆ ಹಾಗೂ ಸರ್ಕಾರದ ಮುಖಾಂತರ ನೆರವೇರಬೇಕು ಅಂತಕ್ಕಂಥದ್ದನ್ನು. ಇವತ್ತು ಬೆಂಗಳೂರು ನಗರಕ್ಕೆ ಯಾವುದಾದ್ರೂ ಒಂದು ಪಕ್ಷ ದೊಡ್ಡ ಮಟ್ಟದ ಮೂಲಭೂತ ಸೌಕರ್ಯಗಳಿಗೆ, ಬೆಂಗಳೂರು ನಗರದ ಅಭಿವೃದ್ಧಿಗೆ ಏನಾದರೂ ಒಂದು ಚಾಲನೆಯನ್ನು ಕೊಟ್ಟಿದ್ರೆ ಅದು ಜನತಾದಳ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ಕೊಳ್ಳಕ್ಕೆ ಬಯಸ್ತೇನೆ. ಮಂಜುನಾಥ್ ಅವರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಸನ್ಮಾನ್ಯ ದೇವೇಗೌಡರು ಅವರು ಮುಖ್ಯಮಂತ್ರಿಗಳಾಗಿದ್ದು ಕೇವಲ 10 ತಿಂಗಳ ಕಾಲ, 18 ತಿಂಗಳು ಅವರು ಈ ರಾಜ್ಯದ ನೀರಾವರಿ ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರಾಗಿ 2-3 ವರ್ಷಗಳು 83ನೇ ಇಸ್ವಿನಲ್ಲಿ ಏನು ಮಂತ್ರಿಗಳಾಗಿದ್ರು. ಆ ಸಂದರ್ಭದಲ್ಲೇ ಬೆಂಗಳೂರು ನಗರದ ಕೆರೆಕಟ್ಟೆಗಳನ್ನು ಉಳಿಸಬೇಕು ಅಂತ ಹೇಳಿ ಲಕ್ಷ್ಮಣರಾವ್ ಅವರ್ತಕ್ಕಂಥ ಒಬ್ಬ IAS ಅಧಿಕಾರಿ ಏನಿದ್ರು, ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡ್ತಾರೆ. ಆ ಸಮಿತಿಯ ಮುಖಾಂತರ ಕೆರೆಕಟ್ಟೆಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ 83-84ನೇ ಇಸ್ವಿನಲ್ಲೇ ಸರ್ಕಾರದಲ್ಲಿ ಒಂದು ನಿರ್ಣಯವನ್ನು ಮಾಡಿದಂಥದ್ದು ಸನ್ಮಾನ್ಯ ದೇವೇಗೌಡರು. ಆದರೆ ಇವತ್ತಿನ ಬೆಂಗಳೂರು ನಗರ ಏನಾಗಿದೆ? ಬೆಂಗಳೂರಿನ ಹಲವಾರು ಕೆರೆಗಳು ಅಭಿವೃದ್ಧಿಯ ಹೆಸರಿನಲ್ಲಿ, ಬಡಾವಣೆಗಳ ಹೆಸರಿನಲ್ಲಿ ಇವತ್ತು ಕೆರೆಗಳನ್ನು ಮುಚ್ಚಿದ್ದಾರೆ, ರಾಜಕಾಲುವೆಗಳನ್ನು ಮುಚ್ಚಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಈ ಒಂದು ವರ್ಷ, ನೀವು ಕಳೆದ ವರ್ಷ ಮತ್ತು ಈ ವರ್ಷ ಹಲವಾರು ಭಾಗದಲ್ಲಿ ಮನೆಗಳಿಗೆ ನೀರು ಇವತ್ತು ನುಗ್ಗದಂಥದ್ದನ್ನ ಕಂಡಿದ್ದೀರಿ. ಹಲವಾರು ಕುಟುಂಬಗಳು ಸಂಕಷ್ಟಗಳನ್ನು ಎದುರಿಸಿದ್ದಾರೆ. ಅದಷ್ಟೇ ಅಲ್ಲ, ಹಲವಾರು ಕುಟುಂಬದಲ್ಲಿ ಮನೆಯಲ್ಲಿ ವಾಸ ಮಾಡಲಿಕ್ಕಾಗದೆ ಪಕ್ಕದ ಹೋಟೆಲ್ಗಳಿಗೆ ಹೋಗಿ ವಾಸ ಮಾಡಿರ್ತಕ್ಕಂಥ ಘಟನೆಗಳು ಸಹ ನಡೆದೋಗಿದ್ದಾವೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಮತ್ತು ಬಿಜೆಪಿಯ ದುರಾಳಿತ ಅಂತಕ್ಕಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕಳೆದ 10 ವರ್ಷದ ಆಡಳಿತದಲ್ಲಿ ಕಾಂಗ್ರೆಸ್ ಪಕ್ಷ 2008ರಿಂದ, ಬಿಜೆಪಿಯ ಪಕ್ಷ 2008ರಿಂದ 2013, 2013ರಿಂದ 2018ರವರೆಗೆ ಕಾಂಗ್ರೆಸ್ ಪಕ್ಷದ ಆಡಳಿತ. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಆಳ್ವಿಕೆಯನ್ನ ಮಾಡಬೇಕಾದರೆ ಯಾವೊಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಡಳಿತವೂ ಸಹ ಅದೇ ಪಕ್ಷಗಳ ಒಂದು ಕೈನಲ್ಲಿದ್ದಂಥದ್ದೇನಿದೆ. ಈ ಪಕ್ಷಗಳು ಬೆಂಗಳೂರು ನಗರಕ್ಕೆ ಅಭಿವೃದ್ಧಿಯ ಹೆಸರಿನಲ್ಲಿ ಕೊಟ್ಟಂತ ಕೊಡುಗೆಗಳೇನು, ಅಭಿವೃದ್ಧಿಯ ಹೆಸರಿನಲ್ಲಿ ಬೆಂಗಳೂರು ನಾಗರಿಕರ ತೆರಿಗೆಯ ಹಣವನ್ನು ಲೂಟಿ ಮಾಡಿರ್ತಕ್ಕಂಥದ್ದೇನು, ಇವತ್ತು ಆ ಎರಡೂ ಪಕ್ಷಗಳೇ ಚರ್ಚೆ ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ಬಗ್ಗೆ ಯಾರೂ ಸಹ ಒಂದು ಕಪ್ಪು ಚುಕ್ಕಿಯನ್ನ ಇಲ್ಲಿಯವರೆಗೆ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಆಕಸ್ಮಿಕವಾಗಿ ನಾನು ಪುನಃ 18ರಲ್ಲಿ 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ನನಗೆ ಯಾವುದೇ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಅವಕಾಶಗಳು ದೊರಕಲಿಲ್ಲ. ಆಗ ನನ್ನ ನಿರೀಕ್ಷೆಗಳು ಹಲವಾರು ರೀತಿ ಇತ್ತು. ಇವತ್ತು ನಾನು ವಿಶೇಷವಾಗಿ ಬೆಂಗಳೂರಿನ ಈ ಒಂದು ಸಭೆಯಲ್ಲಿ ನಾನು ಹೇಳ್ತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರಿಗೆ ಯಾವೊಂದು ಶಿಕ್ಷಣದ ಕೊರತೆ ಒಂದು ಕಡೆ, ಆರೋಗ್ಯದ ಕೊರತೆ ಒಂದು ಕಡೆ ಇರತಕ್ಕಂಥದ್ದು, ವಿಶೇಷವಾಗಿ ಯುವಕರ ಒಂದು ನಿರುದ್ಯೋಗದ ಸಮಸ್ಯೆಗಳು ಮತ್ತು ಸರಿಯಾದ ರೀತಿಯ ಒಂದು ವಾಸಕ್ಕೆ ಮನೆ ಇಲ್ಲದೆ ಇರತಕ್ಕಂಥದ್ದನ್ನ ನಾನು ಗಮನಿಸಿದ್ದೇನೆ. ಇತ್ತೀಚಿನ ಒಂದು ಮಳೆಯ ಅನಾಹುತಗಳಲ್ಲಿ ಕೆಲವು ಪ್ರದೇಶಗಳಿಗೆ ನಾನು ಭೇಟಿ ಕೊಟ್ಟಾಗ, ಅದು ನಮ್ಮ ದಾಸರಳ್ಳಿ ಭಾಗ ಇರಬಹುದು, ಬ್ಯಾಟ್ರಾಯನ್ಪುರ ಭಾಗ ಇರಬಹುದು, ಯಲಹಂಕ ಇರಬಹುದು, ನಮ್ಮ ಯಾವ ಒಂದು ಕೃಷ್ಣರಾಜ ಆ KR ಪುರಂ ಭಾಗ ಇರಬಹುದು, ಈ ಭಾಗಗಳಲ್ಲಿ ಹೋದಾಗ ಈಗಲೂ ಸಹ ಹಲವಾರು ಕುಟುಂಬಗಳು ಪ್ರಾಣಿಗಳು ಬದುಕ್ತಕ್ಕಿಂತ ಕೆಟ್ಟ ರೀತಿಯಲ್ಲಿ ಬದುಕ್ತಾ ಇರತಕ್ಕಂಥ ವಾತಾವರಣವನ್ನ ಕಣ್ಣಾರೆ ಕಂಡು ಬಂದಿದ್ದೇನೆ. ಇವತ್ತು ನಮ್ಮ ಪಕ್ಷದ ಕಾರ್ಯಕ್ರಮಗಳು, ಪಂಚರತ್ನ ಕಾರ್ಯಕ್ರಮದ ಹೆಸರಿನಲ್ಲಿ ಪ್ರತಿ ಬಡಾವಣೆಗಳಲ್ಲಿ ನೀವು ಜನ್ಮ ಕೊಟ್ಟಂತ ನಿಮ್ಮ ಕುಟುಂಬದ ಮಕ್ಕಳು ಉಚಿತವಾದಂತಹ ಒಂದು ಶಿಕ್ಷಣವನ್ನ, ಖಾಸಗಿ ಶಾಲೆಗಳಲ್ಲಿ ಏನು ಇವತ್ತು ಶಿಕ್ಷಣವನ್ನ ನೀವು ನಿಮ್ಮ ಮಕ್ಕಳಿಗೆ ಕೊಡ್ಲಿಕ್ಕೆ ಸಾಲ ಸೋಲ ಮಾಡಿ ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದೀರಿ. ಇವತ್ತು ಈ ಒಂದು ಬೆಂಗಳೂರು ನಗರದಲ್ಲಿ ಪ್ರತಿ ವಾರ್ಡ್ಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಅತ್ಯಾಧುನಿಕವಾದಂತ ಉಚಿತವಾದಂತ ಶಿಕ್ಷಣವನ್ನ ಕೊಡ್ತಕ್ಕಂಥ ಒಂದು ಶಿಕ್ಷಣ ಸಮೂಹಗಳನ್ನ ಸರ್ಕಾರದ ಮುಖಾಂತರವೇ ಇವತ್ತು ಉಚಿತ ಶಿಕ್ಷಣ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತರಬೇಕು ಅನ್ನೋದು UKG ಇಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯ ಎರಡು ಒಂದು ವಿಷಯವನ್ನ ಇಟ್ಟು ಪ್ರತಿ ಬಡ ಕುಟುಂಬಗಳಿಗೆ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು
ಒಂದು ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಆರೋಗ್ಯದ ವಂಚಿತರಾಗ್ತಕ್ಕಂಥವ್ರು ಇವತ್ತು ಹಲವಾರು ರೀತಿಯ ಕಾಯಿಲೆಗಳಲ್ಲಿ 30 ಲಕ್ಷ 35 ಲಕ್ಷ ಹಣವನ್ನು ಖರ್ಚು ಮಾಡ್ತೀರಿ, ಸಾಲ ಸೋಲ ಮಾಡ್ತೀರಿ. ಹಣದ ಕೊರತೆಯಿಂದ ಇವತ್ತು ಆರೋಗ್ಯವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಮ್ಮ ಒಂದು ಸರ್ಕಾರ, ನಮ್ಮ ಪಕ್ಷದ ನಿಲುವು ಈ ನಾಡಿನ